ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು. ನಾನು 3:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ಡೈಲಿ ವ್ಲಾಗ್ ಮಾಡಿ ಮತ್ತು ಮಿನಿ ವ್ಲಾಗ್ ಮಾಡಿ ಅಂತ. ಸೊ ಒಂದು ನಿಮಿಷ ಇದೆ ಗೈಸ್. ಹಾಗಾಗಿ ಅಟ್ಲೀಸ್ಟ್ ಮಿನಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಡೈಲಿ ವ್ಲಾಗ್ನಾರು ಮಾಡೋಣ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲೇಬೇಕು ಅಂತ ಅಂದ್ಕೊಂಡು ಇವಾಗ ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದೀನಿ. ಪಾಪು ಸೊ ಇನ್ನೂ ಪೂಜೆ ಮಾಡಿಲ್ಲ. ಏನಕ್ಕೆ ಅಂತಂದರೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪಾಪುನ ಮಲಗಿಸೆಲ್ಲ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನನೇ ಇತ್ತು. ಸೊ ನಾನು ಯಾವಾಗಲೂ ಮಧ್ಯಾಹ್ನ ಟೈಮು ಪೂಜೆ ಮಾಡಲ್ಲ. ಹಾಗಾಗಿ ಎಲ್ಲ ರೆಡಿ ಮಾಡಿ ಮತ್ತು ನಾನು ಕೂಡ ಬಂದಿದ್ದೀನಿ. ಸೊ ಸಂಜೆ ದೇವರಿಗೆ ದೀಪ ಹಚ್ಚಬೇಕು. ಏನೋ ಇವಾಗ ನಮ್ಮ ಪಾಪಗೆ ಊಟ ಮಾಡಿಸ್ಬೇಕು, ಏಕೆಂದರೆ ಮಲಗಿದ್ಲು ಇವಾಗಿದ್ಲು ಗೈಸ್. ಹಾಗಾಗಿ ಇವಾಗ ಊಟ ಮಾಡಿಸ್ಬೇಕು ಪಾಪಗೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಏನೋ ತಿಂಡಿ ಪೋತಿ ಇವಾಗ ಏನಾದರೂ ಕೊಡ್ತಾನೇ ಇರಬೇಕು ನೋಡಿ. ಆಮೇಲೆ ಸ್ಲಿಪ್ಪರ್ ಅಂತೂ ಬಿಚ್ಚಲ್ಲ. ಹಾಯ್ ಮಾಡಿ, ಹಿಂದೆ ಹೋಗಿ ಹಾಯ್ ಹಾಯ್. ಹಂಗಲ್ಲ, ನೀಟಾಗಿ ಮಾಡಿ ಹಾಯ್. ನವೀನ್ ಅವ್ರು ಡ್ಯೂಟಿಗೆ ಹೋಗಿದ್ದಾರೆ. ಅವ್ರು ಬರೋದು 5:30, ಇಲ್ಲಾಂದರೆ 6 o'clock ಆಗುತ್ತೆ. ನೋಡ್ಬೇಕು ಇವತ್ತು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಹಾಯ್ ಮಾಡಿ, ಥ್ಯಾಂಕ್ಸ್ ಕೊಡು. ಐಫೈ ಪ್ಲೇನ್ ಕಿಸ್ ಕೊಡಪ್ಪ ಅಮ್ಮಂಗೆ, ಕೊಡು. ಹಿಂಗಲ್ಲ. ಸೊ ಗೈಸ್, ಇವಾಗ ಪಾಪ ಊಟ ಮಾಡಿಸ್ಬೇಕು. ಊಟ ಮಾಡಿಸಿದ್ಮೇಲೆ ಆಮೇಲೆ ನೆಕ್ಸ್ಟು ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಏನಮ್ಮ ನೋಡಿ, ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಏನಂದರೆ ನನ್ನ ಮಗಳಿಗೆ ಏನಾದರೂ ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಡೋರ್ ಓಪನ್ ಮಾಡಿಬಿಟ್ರೆ ಅಂತೂ ಆಮೇಲೆ ನನ್ನ ಮಗಳು ಬಿಡೋದೇ ಇಲ್ಲ, ಎಲ್ಲನೂ ಫುಲ್ಲು ಚೆಲ್ಲಾಕ್ಬಿಡ್ತಾಳೆ. ಹಾಗಾಗಿ ಡೋರ್ ಆ್ಯಕ್ಚುಲಿ ಏನಂದರೆ ಪೂಜೆ ಮಾಡಿಬಿಟ್ಟು ಡೋರ್ ಹಾಕಬಾರ್ದು ಅಂತ ಹೇಳ್ತಾರೆ. ಹಾಕಬಾರ್ದು ಅಂದರೆ ನಾನು ಇವಾಗ ಇನ್ನು ನನ್ನ ಮಗಳಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ದೇವ್ರ ಮನೆಗೆ ಹೋಗೋದು, ದೀಪ ಮುಟ್ಟೋದು ಅದನ್ನೆಲ್ಲ ಮಾಡ್ತಾಳೆ. ಹಾಗಾಗಿ ಕೈಯೆಲ್ಲ ಸುಟ್ಕೊಂಡ್ಬಿಡ್ತಾಳೆ ಅಂತ ಅಂದ್ಕೊಂಡು ಡೋರ್ ತೆಗಿಯಲ್ಲ ನಾನು. ಸೊ ಬನ್ನಿ ಗೈಸ್, ನೋಡಿ ಇರಪ್ಪ. ಸೊಪ್ಪಿನ ಸಾಂಬಾರು ಮಾಡಿದ್ದೆ ಬೆಳಗ್ಗೆ. ಊಟ ಮಾಡಿಸ್ಬೇಕು ಪಾಪುಗೆ. ನಿಮಿಷ. ಏನಂದರೆ ಗೈಸ್, ನನ್ನ ಮಗಳಿಗೆ ಊಟ ಮಾಡಿಸೋಕ್ಕೆ ಅಂದರೆ ಬೇಗ ಊಟ ಮಾಡಲ್ಲ, ಆಟ ಆಡಿಕೊಂಡು. ಹಾಗಾಗಿ ಅವಳು ನಿಧಾನನೇ ಊಟ ಮಾಡೋದು. ಅವಳಿಗೆ ಊಟ ಮಾಡಿಸೋ ಅಷ್ಟರಲ್ಲೇ ಒಂದು 1/2 hour ಆಗುತ್ತೆ. ಅಂದರೆ ನಿಧಾನಕ್ಕೆ ಊಟ ಮಾಡಿಸ್ಬೇಕು. ಅವಳನ್ನ ಆಟ ಆಡಿಸಿ ಅಥವಾ ಏನಾದರೂ ತೋರಿಸಿ ಆ ಥರ ಅಂದರೆ ಜೀಪ್ ಮೇಲೆ ಅದ್ರ ಮೇಲೆ ಕೂರಿಸ್ಕೊಂಡು ಊಟ ಮಾಡಿದ್ರೆ ಮಾಡ್ತಾಳೆ. ಅಂದರೆ ಸಾಂಗ್ ಹಾಕೋತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಮತ್ತು ಅದರಲ್ಲಿ ಲೈಟೆಲ್ಲ ಆನ್ ಆಗುತ್ತಲ್ಲ. ಸೊ ಹಾಗಾಗಿ ಲೈಟೆಲ್ಲ ಆನ್ ಮಾಡಿಕೊಂಡು ಊಟ ಮಾಡ್ತಾಳೆ. ಅಂದರೆ ಕಲರ್ಸ್ ಲೈಟ್ ಅಲ್ವಾ, ಸೊ ಅದನ್ನೆಲ್ಲ ನೋಡಿಕೊಂಡು ಊಟ ಮಾಡ್ತಾಳೆ. ಇಲ್ಲಾಂದರೆ ಸ್ವಲ್ಪ ಹಠ ಮಾಡ್ತಾಳೆ. ಅಂದರೆ ಅವಳಿಗೆ ಹೊಟ್ಟೆ ಹಶ್ವಾದರೆ ಹಠ ಮಾಡಲ್ಲ, ಊಟ ಮಾಡಿಬಿಡ್ತಾಳೆ. ಏನಾದರೂ ಈಗ ಸ್ನ್ಯಾಕ್ಸ್ ಅಂತ ಏನಾದರೂ ಕೊಟ್ಟಿರ್ತೀನಿ, ಆ ಥರ ಏನಾದರೂ ಕೊಟ್ಟು ತಿಂದಾಗ ಹಠ ಮಾಡ್ತಾಳೆ ಸ್ವಲ್ಪ ಊಟ ಮಾಡಲಿಕ್ಕೆ. ಇನ್ನು ಮಿಕ್ಕಿದ ಟೈಮಲ್ಲಿ ಆ ಥರ ಏನಿಲ್ಲ, ನಾರ್ಮಲಾಗಿ ಅವಳಿಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡ್ತಾಳೆ. ಮತ್ತು ಇನ್ನೊಂದು ಏನಂದರೆ ನಮ್ಮ ಪಾಪುದು ಅಂದರೆ ಅವ್ಳಿಗೆ ಹೊಟ್ಟೆ ತುಂಬಿದೆ ಅಂತ ಅನಿಸಿದ್ರೆ ಅಥವಾ ಏನಾದರೂ ಬೇಡ ಅಂತ ಅನಿಸಿದ್ರೆ ಏನೇ ಮಾಡಲಿ ಗೈಸ್, ಈಗ ಕೆಲವೊಂದು ಮಕ್ಕಳು ಫೋನ್ ಕೊಟ್ಟರೆ ಅಥವಾ ಏನಾದರೂ ಹೊರಗಡೆ ತೋರಿಸಿದ್ರಾರು ತಿಂತಾರೆ. ಬಟ್ ನನ್ನ ಮಗಳು ಹಂಗಲ್ಲ, ಏನೇ ಮಾಡಿದ್ರೂ ತಿನ್ನಲ್ಲ ಆ ಥರ. ಅವಳು ಹೋದ್ಸಲ ಹೋದಾಗ ತುಳಸಿ ಮತ್ತು ಇನ್ನೊಂದು ಶೋ ಗಿಡನ ತಂದಾಕಿದೆ ಆಯಿತಾ. ಅದೇನಾಯಿತು ಅಂದರೆ ಚೆನ್ನಾಗೇ ಇತ್ತು, ಬಟ್ ಅದೇನೋ ಒಣಗೆ ಹೋಗ್ಬಿಟ್ಟು ಅಂದರೆ ನೀಟಾಗಿ ಬರಲೇ ಇಲ್ಲ. ಹಾಗಾಗಿ ಈ ಸಲ ಒಂದು ನಿಮಿಷ ಇರು ಪಾಪು. ಈ ಸಲ ನೋಡಿ, ಇಲ್ಲಿ ಇದು ಸೇವಂತಿಗೆ ಗಿಡನ ತಂದು ಹಾಕಿದ್ದೀನಿ. 2 ಪೋಟಿಗಿರಲಿ ಅಂದರೆ ಸೇವಂತಿಗೆ ಗಿಡ ಆದರೆ ಬೇಗ ಬರುತ್ತೆ ಮತ್ತು ಬೇಗ ಹಾಳಾಗಲ್ಲ. ಹಾಗಾಗಿ ಹೋಗ್ಬಿಟ್ರೆ ಚೆನ್ನಾಗೂ ಕಾಣಿಸುತ್ತಲ್ವ, ಹಾಗಾಗಿ ತಂದು ಹಾಕಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಬಾ ಪಾಪು ಈ ಕಡೆ. ಇಲ್ಲಿ ನೋಡಿ, ಕಾಳುಗಳು ಸ್ವಲ್ಪ ಇದಾಗಿಬಿಟ್ಟಿದ್ದು, ಅಂದರೆ ಹಾರಾಕೆ ಇರಲಿಲ್ಲ, ಅದಕ್ಕೆ ಒಣಗಾಕಿದ್ದೀನಿ. ಬಾ. ಗಿಡ ಇವಾಗ ನೋಡೋಕೆ ಚೆನ್ನಾಗಿದೆ, ಆಮೇಲೆ ಏನು ಆಗುತ್ತೋ ಗೊತ್ತಿಲ್ಲ. ಬಾ ಹೋಗೋಣ. ನನ್ನ ಮಗ್ಳ ಕಿತ್ತಾಕ್ಬಿಡ್ತಾಳೆ ಬೇಕಾದ್ರೆ ಬಿಟ್ಟರೆ. ಅವಳು ಏನಂದರೆ ನಾನು ಹೊರಗಡೆನೇ ಬಿಡಲ್ಲ ಗೈಸ್. ಏನಕ್ಕೆ ಅಂತಂದ್ರಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅನಿಸುತ್ತೆ, ಪ್ಯಾಸೇಜಲ್ಲಿ ಅಲ್ಲಿ ಒಂದು ಏನಂದರೆ ಪ್ಯಾಸೇಜಲ್ಲಿ ಒಂದು ನಲ್ಲಿ ಇದೆ ಆಯಿತಾ, ಅಲ್ಲಿ ಆ ಕಡೆ ಅಲ್ಲಿ ಹೋಗಿ ನೀರು ಆನ್ ಮಾಡ್ತಾಳೆ. ಅದು ನೀರೇನಾದರೂ ಫೋರ್ಸಾಗಿ ಬರುತ್ತೆ ಆ ನಲ್ಲಿಲಿ. ಹಾಗಾಗಿ ಬಟ್ಟೆಲ್ಲ ಗಲೀಜು ಮಾಡ್ಕೊತಾಳೆ ಅಂದ್ಬಿಟ್ಟು ನಾನು ಡೋರ್ ಓಪನ್ ಮಾಡಲ್ಲ. ನೋಡಿ, ಓಪನ್ ಮಾಡೋರು ಈ ಥರ ನಿಧಾನ, ಒಂದು 5 ನಿಮಿಷನೂ ಒಳಗಡೆ ಇರಲ್ಲ.
ಅದಕ್ಕೆ ಓಪನ್ ಮಾಡಲ್ಲ ನಾನು. ಎಲ್ಲಿಗೆ ಹೋಗ್ತಿದ್ದೀರಾ? ಹಾಂ, ಮೂತಿ ಸಿಟ್ಟಿಸ್ಬಾರ್ದ ಬಾ ಪಾಪು. ನೋಡಿ ಹೆಂಗೆ ಹೋಗ್ತಾಳೆ ಕರಿತಾ ಇದ್ರು. ಅದಕ್ಕೆ ನಾನು ಡೋರ್ ಓಪನ್ ಮಾಡಲ್ಲ. ಬೈಲಿ ಒಂದು ನಿಮಿಷ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ ಗೈಸ್, ಮೇನ್ ರೀಸನ್ ಏನಕ್ಕೆ ಓಪನ್ ಮಾಡಲ್ಲ ಅಂದರೆ, ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ಇವಾಗ ರಂಗೋಲಿ ಎಲ್ಲ ಹಾಳು ಮಾಡ್ತಾಳೆ, ಮತ್ತು ಹೂವೆಲ್ಲ ಕಿತ್ತು ಎಲ್ಲ ಇದು ಮಾಡ್ತಾಳೆ. ಹಾಗಾಗಿ ಅಷ್ಟು ಅಂದರೆ ಬಿಡ್ತೀನಿ, ಹೊರಗಡೆ ಬಿಡ್ದೇನಿಲ್ಲ, ಬಟ್ ಜಾಸ್ತಿ ಟೈಮ್ ಬಿಡಲ್ಲ. ನೋಡಲ್ಲಿ ಕಿತಾಪತಿ ಬಾ, ಎಲ್ಲಿ ಬರಲಿ ನಾನು? ಹೋಗೋಣ ಅಲ್ಲಿ. ಪಾಪು ತಗೋಬಾರ್ದಪ್ಪ, ಬಾ ಈ ಕಡೆ. ಎಷ್ಟು ಗಿಡ ಇದ್ದಾವೆ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ನೆಟ್ಟಿದ್ದೀನಿ. ಒಂದು 2-3 ಗಿಡ ಇದೆ ಅನಿಸುತ್ತೆ. ಅರೆ ಏನಂದರೆ ಸೇವಂತಿಗೆ ಹೂವು ಪಾಟಲ್ಲಿ ಚೆನ್ನಾಗಿ ಹೂ ಬಿಡುತ್ತೆ ಅಂತ ಹೇಳಿದರು, ಅದಕ್ಕೆ ತಂದು ನೆಟ್ಟಿದ್ದೀನಿ. ನೋಡೋಣ. ನೋಡಿ ಅದರೊಳಗಡೆ ಹಾಕ್ಬಾರ್ದು, ಹೊಡಿತೀನಿ ಒಳಗಡೆ ಹಾಕಿದ್ರೆ. ಬಾ ಹೋಗೋಣ ಒಳಗಡೆಗೆ. ನೋಡಿಲಿ ಬಾ ಬಾ. ನಿಮಿಷ ನೋಡಿ, ಹತ್ತು ಮೇಲೆ ಅವಳೆ ಎತ್ತುತ್ತಾಳೆ, ಬಟ್ ನಾನು ಬಟ್ಟೆ ಕೊಡು, ಅದನ್ನೆಲ್ಲ ಒರೆಸುತ್ತಾನೆ, ಅದನ್ನೇನಕ್ಕೆ ಇಟ್ಕೊಂಡಿದೀಯ? ನೋಡಿ ಇಲ್ಲಿ ತಂದಿವಾಗ ಪಾಪು ಸೊ ಇನ್ನೂ ಬಟ್ಟೆ ನೋಡಿ, ಇಲ್ಲಿ ಬಟ್ಟೆ ತೊಳೆದಿರೋ ಬಟ್ಟೆ ಗೈಸ್ ಏನಂದರೆ ತೊಳೆದು ಎತ್ಕೊಂಡ್ಬಂದಿದ್ದ ಬಟ್ಟೆನ ಬ್ಯಾಸ್ಕೆಟ್ ಒಳಗಡೆ ಹಾಕಿರ್ತೀನಿ. ಏಕೆಂದರೆ ಅಲ್ಲಿ ಹಾಕಿಟ್ರೆ ಗಲೀಜಾಗಲ್ಲ, ಮತ್ತು ಏನಂದರೆ ನೀಟಾಗಿ ಆಮೇಲೆ ಮಡ್ಚ್ಕೊಬೋದು ಅಂತ ಒಳಗಡೆ ಹಾಕಿಡ್ತೀನಿ. ಈ ಥರ ಸ್ಕ್ರೀನ್ ತೆಕ್ಕೊಂಡ್ರೆ ನೀಟಾಗಿ. ಇನ್ನೊಂದು ಲೋಟ ಇಟ್ಟಿದ್ದಾಳೆ ನನ್ನ ಮಗಳು, ನೋಡಿ ಇಲ್ಲೇ ಕಾಣಿಸುತ್ತೆ ನೀಟಾಗಿ. ಪ್ಯಾಸೇಜ್ ನೋಡಿ ಫುಲ್ಲು, ಅಂದರೆ ಇಲ್ಲೆಲ್ಲ ನೈಟ್ ಟೈಮ್ ಗಾಡಿಗಳನ್ನ ನಿಲ್ಲಿಸ್ತಾರೆ, ಮಾರ್ನಿಂಗ್ ಏನು ಇರಲ್ಲ. ಇವಾಗ ನಾನು ನೆಕ್ಸ್ಟು ಪಾಪನ ಮಲಗಿಸಿದ್ನಲ್ವ, ಅದು ಅಂದರೆ ಬೆಡ್ ಮೇಲೆ ಹಾಕ್ತೀನಿ. ಅದನ್ನೆಲ್ಲ ಮಡಚಿಟ್ಕೊಂಡು ನೆಕ್ಸ್ಟು ಬಟ್ಟೆನ ಮಡಿಸ್ಬೇಕು. ಏನಂದರೆ ಬಟ್ಟೆ ಮಡ್ಚ್ಬೇಕಾದ್ರೆ ನಮ್ಮ ಪಾಪುಗೆ ಹೆಲ್ಪ್ ಮಾಡ್ತಾಳೆ. ಏನಕ್ಕೆ ಅಂದರೆ ಇವಾಗ ಎಲ್ಲ ತಂದು ಹಾಕೊಂಡ್ಬಿಡ್ತೀನಿ ಫಸ್ಟು, ಹಾಗಾಗಿ ಎಲ್ಲನೂ ಕಿತ್ತು ಕೆಳಗಡೆ ಹಾಕ್ಬಿಡ್ತಾಳೆ, ಒಂದೊಂದನ್ನೇ ಹರಡ್ತಾಳೆ. ಹಾಗಾಗಿ ತಗೊಡು ನೀಟಾಗಿ ಅಂತಂದರೆ ಎತ್ಕೊಡ್ತಾಳೆ, ಒಂದೊಂದಾಗಿ ತಗೋ ಅಂತ ಅಂದ್ಬಿಟ್ಟು ಎತ್ಕೊಡ್ತಾಳೆ. ಹಾಗಾಗಿ ಅವಳ ಹತ್ರ ಒಂದೊಂದೇ ಬಟ್ಟೆನ ಇಸ್ಕೊಂಡು ಮಡಿಸ್ತಾ ಇದ್ದೀನಿ. ಏನಂದರೆ ಮಕ್ಳ ಜೊತೆ ಅಂದರೆ ಈ ಥರ ಒಬ್ಬರೇ ಇದ್ದಾಗ ಕೆಲಸ ಮಾಡೋದಕ್ಕೂ, ಈ ಥರ ಮಕ್ಕಳಿದ್ದಾಗ ಮಾತಾಡಿಕೊಂಡು ಕೆಲಸ ಮಾಡೋದಕ್ಕೂ ಅಂದರೆ ಏನೋ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಆಮೇಲೆ ಬಟ್ಟೆನ ಮಡ್ಚ್ಬೇಕಾದ್ರೆ ಏನಾದರೂ ಅವ್ರ ಪಪ್ಪಂದು ಶರ್ಟು ಆ ಥರ ಎಲ್ಲ ಇದ್ದರೆ ಪಪ್ಪ, ಮತ್ತು ನಂದು ಬಟ್ಟೆ ಬಂದರೆ ಅಮ್ಮ ಅಂತೆಲ್ಲ ಹೇಳ್ತಾಳೆ. ಹೇಳ್ಕೊಂಡು ಬಟ್ಟೆನ ಕೊಡ್ತಾ ಇರ್ತಾಳೆ. ಪಾಪ ಅದನ್ನು ಕೇಳೋದಕ್ಕೇ ಒಂಥರ ಖುಷಿ ಅನಿಸುತ್ತೆ ನನಗೆ. ಅಂದರೆ ಅವಳಿಗೆ ಏನಂದರೆ ರೆಕಗ್ನೈಸ್ ಮಾಡ್ತಾಳಲ್ಲ ಈ ಬಟ್ಟೆ ಇವ್ರದ್ದು ಅಂತ, ಹಾಗಾಗಿ ಅದನ್ನು ಕೂಡ ಕಲ್ತಿದ್ದಾಳೆ ಇವಾಗ. ಸೊ ಅವಳು ಬಟ್ಟೆ ಮಡ್ಚ್ಬೇಕಾದ್ರೆ ಪಾಪ ಅಂತ ಹೇಳ್ತಾಳೆ, ಅಂದರೆ ಪಾಪಂದು ಇದು ಬಟ್ಟೆ ಅಂತ. ಸೊ ನೋಡಿ ಇದನ್ನು ಒಂದು ಬ್ಯಾಸ್ಕೆಟ್ ಅಂದರೆ ಡೈಲಿ ಯೂಸ್ ಬಟ್ಟೆಗಳನ್ನ ಒಂದು ಬ್ಯಾಸ್ಕೆಟ್ ಒಳಗಡೆ ಹಾಕಿಟ್ಬಿಟ್ಟಿರ್ತೀನಿ ಉಳಿದು. ಯಾಕೆಂದರೆ ಡೈಲಿ ತೊಗೊತಾನೆ ಇರ್ತೀನಿ, ಇಲ್ಲ ಅಂದ್ರೆ ಒಂದು 4-5 ಜೊತೆ ಬಟ್ಟೆನ ಚೇಂಜ್ ಮಾಡಬೇಕು ದಿನಕ್ಕೆ. ಮಕ್ಕಳಂದರೆ ಹಾಗೆ ಅಲ್ವಾ, ಗಲೀಜು ಮಾಡ್ಕೊತಾನೆ ಇರ್ತಾರೆ, ಏನಾದರೂ ತಿನ್ನೋಕೆ ಕೊಟ್ಟರೆ ಅಥವಾ ಆಟ ಆಡೇನೆ ಗಲೀಜಾಗಿಬಿಡುತ್ತೆ. ಹಾಗಾಗಿ ಬ್ಯಾಸ್ಕೆಟ್ ಒಳಗಡೆ ಇಟ್ಕೊತೀನಿ, ಅಂದರೆ ಬೇಗ ತೊಗೊಬೋದು. ಆಟೋನ ಏನಂದರೆ ನಾನು ಅಂದರೆ ನೀಟಾಗಿ ಪೇಸ್ಟೇ ಮಾಡಿಲ್ಲ, ಅಂದರೆ ಸ್ವಲ್ಪ ಕ್ರಾಸ್ ಆಗಿಬಿಟ್ಟಿದೆ, ನೀಟಾಗಿ ಅಂಟಿಸ್ಬೇಕು. ಇದು ಆ್ಯಕ್ಚುಲಿ ಪಾಪದು ನಾಮಕರಣ ಟೈಮಲ್ಲಿ ಅವರು ಅಂದರೆ ಡೆಕೋರೇಷನ್ ಮಾಡ್ತಾರಲ್ಲ, ಅವರು ಮಾಡಿಸ್ಕೊಂಬಂದಿದ್ದಿನ ನೋಡಿ. ಅವಾಗ ಎಷ್ಟು 4 ತಿಂಗಳು ಪಾಪು. ಯಾರು ಪಾಪದು? ಯಾರಪ್ಪ ಅದು? ಯಾರದು? ಪ್ಲೇನ್ ಕಿಸ್ ಕೊಡಿ ಪಾಪಗೊಂದು ಕೊಡು. ಏನಂದರೆ ಮಲ್ಕೋಬೇಕಾದ್ರೆ ಎಲ್ಲ ಪಾಪ ಪಾಪ ಅಂತಾಳೆ. ಮತ್ತು ಅದು ಬಿಟ್ಟರೆ ನೆಕ್ಸ್ಟು ಪಾಪ, ನೆಕ್ಸ್ಟು ನೋಡಿ ಇಲ್ಲಿ ಒಂದು ಗೊಂಬೆ ಇದೆ, ಇದು ನೋಡಿ ಇದಂತೂ ನಮ್ಮ ಪಾಪಂಗೆ ಪಕ್ಕದಲ್ಲೇ ಇರಬೇಕು ಗೈಸ್. ಅವಳು ಯಾವಾಗ ಮಲ್ಕೊಂಡ್ರು ಪಕ್ಕದಲ್ಲಿ ಮಲಗಿಸ್ಕೊಂಡೇ ಇರಬೇಕು ಇವಳು.
ನೋಡಿ ಇವಾಗ ಹೆಂಗೆ ಆಡ್ತಾ. ಅಯ್ಯೋ ನೋಡಿ ಹಿಂಗೆ ಇಟ್ಕೊಂಡು ಅದನ್ನು ನೀಟಾಗಿ ಇಟ್ಕೋ. ಹಿಂಗೆ ಇಟ್ಕೊತೀಯಲ್ಲ ಎಲ್ಲ ಇಟ್ಕೋ ಹಿಂಗೆ. ಜೋಜಿ ನೋಡಿ ಹೆಂಗೆ ಆಡಿಸ್ತಾಳೆ ಅಂತ. ಜೋಜಿ ಮಾಡಿಸು ಪಾಪಂಗೆ. ಇಲ್ಲಿ ಮೇಲೆ ಮಲಗಿಸ್ಕೊಂಡು ಮಾಡಿಸು. ಇಲ್ಲಿ ಹಿಂಗೆ ಬಿಸಾಕ್ಬಿಟ್ಟ. ಏನಿಲ್ಲ ಗೈಸ್, ಪೂಜೆ ಮಾಡಬೇಕು. ಮೇಲೆ ಪೂಜೆ ಮಾಡಿ ನವೀನವ್ರು ಬಂದಮೇಲೆ ಶಾಪ್ ಹತ್ರ ಹೋಗೋದೋ ಏನೋ ಗೊತ್ತಿಲ್ಲ, ನೋಡ್ತೀನಿ. ಹೋದರೆ ಹೋಗ್ತೀನಿ, ಇಲ್ಲಾಂದ್ರಿಲ್ಲ. ಸೊ ಏನು ಹತ್ತಿಸ್ಬೇಕಾ? ಆಮೇಲೆ ಸಿಗ್ತೀನಿ ಗೈಸ್. ರೆಡಿಯಾಗಿದ್ದಾಯ್ತು ಗೈಸ್. ನವೀನವ್ರು ಬಂದಮೇಲೆ ಪೂಜೆ ಮಾಡಬೇಕು, ಅಲ್ಲಿ ಗಂಟ ಮಾಡೋಂಗಿಲ್ಲ. ಸೊ ಪಾಪನ ರೆಡಿ ಮಾಡಬೇಕು. ಮತ್ತು ನನಗೆ ತುಂಬ ಜನ ಕೇಳಿದ್ದೀರ, ತುಂಬ ಸಲ ಕೇಳಿದ್ದೀರ ಏನಂದರೆ ಇಯರಿಂಗ್ ಇದೆಯಲ್ಲ ನೋಡಿ, ನಾನು ಇವಾಗ ಹಾಕಿದ್ದೀನಲ್ಲ, ಸೊ ನೀವು ಯಾವಾಗಲೂ ಅದೊಂದೇ ಇಯರಿಂಗ್ ಹಾಕ್ತೀರಾ, ಬೇರೆ ಇಯರಿಂಗ್ ಇಲ್ವಾ ಅಂತ. ಸೊ ನೆನ್ನೆ ಒಂದು ಪೋಸ್ಟ್ ಹಾಕಿದೆ ನನಗೆ, ಅಲ್ಲೊಂದು ಜುಮ್ಕ ಮತ್ತು ಇದನ್ನು ಬಿಟ್ಟು ಇನ್ನೂ 2 ಜೊತೆ ಇಯರಿಂಗ್ ಇದೆ, ಓಕೆನಾ? ಅಂದರೆ ಸಿಂಪಲ್ ಇದ್ದೇನೆ, ಬಟ್ ನಾನು ಹಾಕಲ್ಲ. ಏನಕ್ಕೆ ಅಂದರೆ ಅಷ್ಟು ಲೈಕ್ ಆಗಲ್ಲ ನನಗೆ. ಅಂದರೆ ಚೆನ್ನಾಗಿದ್ದಾವೆ, ಇಲ್ಲ ಅಂತಲ್ಲ, ಬಟ್ ಏನಂದರೆ ನನಗೇನು ಇವು ಕಂಫರ್ಟಬಲ್ ಅಂತ ಅನಿಸುತ್ತೆ. ಅಂದರೆ ಚಿಕ್ಕ ಇದೆಯಲ್ಲ, ಸೊ ಇವನ್ನ ಡೈಲಿ ಯೂಸ್ ಮಾಡೋಕ್ಕೆ ಇಷ್ಟ. ಹಾಗಾಗಿ ಸೊ ಈ ಇಯರಿಂಗ್ನ ವೇರ್ ಮಾಡ್ತೀನಿ, ಇಲ್ಲೇ ಏನಿಲ್ಲ. ಸೊ ಡೈಲಿ ನನಗೆ ಇವು ಇಷ್ಟ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡ್ತಿದ್ದೀನಿ. ಮತ್ತು ಗೋಲ್ಡ್ ಕಲೆಕ್ಷನ್ದ ವೀಡಿಯೋ ಮಾಡಿ ಅಂತ ಹೇಳಿದ್ದೀರ. ಏನಂದರೆ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ವೀಡಿಯೋ ಅಂದರೆ ನವೀನ್ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ ಅದು ವೀಡಿಯೋ, ಹಾಗಾಗಿ ಸುಮ್ಮನೆ ಇದ್ದೀನಿ. ಬಟ್ ಆಮೇಲೆ ಏನಂದರೆ ತುಂಬ ಗೋಲ್ಡ್ ಏನಿಲ್ಲ ನನ್ನ ಹತ್ರ, ಬಟ್ ಏನಂದರೆ ಮೇಜರ್ ಏನೇನು ಬೇಕು ಸೊ ಅದಿದೆ, ಓಕೆನಾ? ಅದನ್ನು ಅಂದರೆ ನೋಡೋಣ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡಿ ಹಾಕ್ತೀನಿ. ಅಂದರೆ ಕೆಲವೊಬ್ಬರಿಗೆ ಮಾಡಿ ಹಾಕಿದ್ರೆ ಡಿಸೈನ್ ಕೂಡ ಹೆಲ್ಪ್ ಆಗುತ್ತೆ, ಬಟ್ ಏನಂದರೆ ಸ್ವಲ್ಪ ನವೀನವ್ರಿಗೆ ಅದು ಅನ್ಕಂಫರ್ಟಬಲ್, ಓಕೆನಾ? ಹಾಗಾಗಿ ಸೊ ಆ ವಿಡಿಯೋ ಮಾಡಿ ಹಾಕಿಲ್ಲ. ಮತ್ತು ಏನಂದರೆ ಕೆಲವೊಂದಿಷ್ಟನ್ನ ಫ್ಲೆಜ್ ಮಾಡಿರ್ತೀವಿ, ಆ ಥರನೂ ಕೂಡ ಇರುತ್ತಲ್ವ, ಹಾಗಾಗಿ ಸಡನ್ನಾಗಿ ಗೋಲ್ಡ್ ವೀಡಿಯೋ ಮಾಡಿ ಹಾಕೋಕ್ಕಾಗಲ್ಲ ಗೈಸ್. ನೋಡೋಣ, ಆದಷ್ಟು ಬೇಗ ಮಾಡಿ ಹಾಕ್ತೀನಿ, ನಿಮಗೋಸ್ಕರ ಟ್ರೈ ಮಾಡ್ತೀನಿ. ನೋಡಿ ಗೈಸ್, ಇವಾಗ ಬಂದ ತಕ್ಷಣ ಮಗಳು ಕೈ ತೋರಿಸ್ತಾವಳ, ಅಲ್ಲಿ ಏನೂ ಆಗೇ ಇಲ್ಲ. ಏನಾಗಿತ್ತು ತೋರ್ಸು, ಏನಾಗಿತ್ತು ತೋರ್ಸು ನೋಡಿ ಇಲ್ಲಿ ಅಲ್ಲ, ಏನು ಮಾಡಿಕೊಂಡೆ? ಅಮ್ಮ ಹೊಡಿತಾ? ಹಾಂ ಸರಿ, ಅಮ್ಮ ಹೊಡಿತಲು. ನೀರೆಲ್ಲ ಚೆಲ್ಲಿ ಹೋಗು. ಅದು ಕೋಲ್ ಪಟ್ಟಿ ಮಡ್ಚ್ಬೇಕು ನೀಟಿಗೆ. ಅಡ್ಬಿಡಮ್ಮ ಅವನಿಗೆ, ಅಡ್ಬಿಡಮ್ಮ ಕಿರಿಕಿ ಹಂಗೆ. ಹಾಂ ಕೈ ಮುಗಿ ಕೂತ್ಕೊಂಡು ಇಲ್ಲಿ ಧ್ರುವಿ ಹಿಂಗೆ ಮಾಮಿ ಮಾಡ್ತೀಯಲ್ಲ. ಮಾಮಿ ಒಳ್ಳೇದು ಮಾಡು. ಹಂಗೆ ಹಂಗೆ ಮಾಮಿ. ಸಾಕು, ಆಯ್ತು ಸಾಕು, ಬನ್ನಿ. ಹೋಗ್ಬೇಡ ಮಮ್ಮಿ ಒಳ್ಳೆಲ್ಲ ಮಮ್ಮಿ ಬುದ್ಧಿ ಕೊಡು. ಸಾಕು ಹಂಗ ಮಾಡೋದು ಸಾಕು. ಕೊಡಿ ಇವಾಗ ಪಪ್ಪನ ಕೈಲಿ. ಕೈ ಮುಗೀಗ, ಒಂದು ಕೈಲಿ ಮಾಡೋದು, 2 ಕೈ ಇಟ್ಕೊಂಡು ಬಿಡು ಎಲ್ಲಿ ತಾಂಡಿರ್ತಾಳೆ ಬಿಡು. ನೋಡ ಕಣ್ಣಿ ಚುಚ್ಕೊಂಡ್ರಿ ಯಪ್ಪ. ಮೆತ್ತಿಗೆ ಕಣ್ಮಗಳು. ಸಾಕು ಬಿಡು ಕೊಡು. ಕೊಡು ಸಾಕು. ನನಗೆ ಭಯ ಆಯ್ತು. ಕೊಡುವ
ಇವಾಗ ಸಾಂಬ್ ಮಾಡೋದು ಮಾಮಿಗೆ. ಕೈ ಮುಗಿಯೋದು ಹೆಂಗೆ? ಮುಗೀರಿ ಕೈ. ಹಿಂಗೆ ನಿಂತ್ಕೊಂಡು ಮುಗಿ ಇವಾಗ ಕೈ. ಪೂಜೆ ಎಲ್ಲ ಮುಗಿಸಿದಾಯ್ತು, ಹೋಗ್ಬೇಕು ಶಾಪ್ ಹತ್ರ. ಆಫ್ ಮಾಡೋದು ಲೈಟೆಲ್ಲ, ಮ್ಯಾಟ್ ಎಲ್ಲ ತಂದು ಇವಳೊಬ್ಳು ನಾನು ಅಂತ ಹಾಕಿರಿ ಇವಳೇ. ನಡಿ ಹೋಗೋಣ. ಹೋಗ್ತಾ ಇದ್ದೀವಿ ಗೈಸ್. ಇವಾಗ ನೋಡಿ ಇಲ್ಲಿ ನನ್ನ ಮಗಳು ಎಲ್ಲಿ ಕುಂತವಳು. ಮಗಳು ಜಾಗ ಅದು. ಹಾಯ್, ಇವಾಗ ಜ್ಞಾನೋದಯ ಆಯ್ತು. ವಿಡಿಯೋ ಮಾಡ್ತಾ ಹಾಯ್ ಹಾಯ್ ಮಾಡು ಮಗಳು. ಅಲ್ಲಿ ವಿಡಿಯೋಗೆ ಹಾಯ್ ಮಾಡು ಅಲ್ಲಿ ಫೋನಲ್ಲಿ. ಮುಂದೆ ಸಲ ಮಾಡೋದು ಅಂದರೆ ಗೈಸ್, ಇಲ್ಲಿ ಏರಿಯಾದಲ್ಲೆಲ್ಲ ಫುಲ್ಲು ಮನೆ ಎಲ್ಲಿ ನೋಡಿದ್ರು ಮನೆ ಕೆಲಸ ನಡೀತಿದೆ. ಹಾಗಾಗಿ ನೋಡಿ ಇಲ್ಲಿ ಎಲ್ಲ ಕಡೆನೂ ಧೂಳು ಅಂದರೆ ಧೂಳು. ಅದರಲ್ಲೂ ನಮ್ಮ ಮನೆ ಹತ್ರ ಅಂತೂ ಹೆವಿ ಧೂಳು. ಏನಕ್ಕೆ ಅಂತಂದರೆ ಮನೆ ಮುಂದೆ ಮತ್ತು ಹಿಂದೆ ಎಲ್ಲ ಕಡೆ ಅಂದರೆ ರೌಂಡ್ ಎಲ್ಲ ಕಡೆನೂ ಮನೆ ಕೆಲಸ ನಡೀತಿದೆ. ಹಾಗಾಗಿ ಬಾಬಾ ನೋಡಿ ಇವ್ರದ್ದು ಹಿಂಗೆ ಮೇಡಮ್ ಅವರು ಒಂದ್ಸಲ ಅಂದರೆ ಒಂದ್ಸಲ ಇಲ್ಲಿ. ಹಾಗಾಗಿ ಧೂಳು ಜಾಸ್ತಿ ಬರುತ್ತೆ. ಏನೋ ಎದ್ನಿಟ್ಕೊಂಡೇ ಹೋಗ್ಬೇಕಾ ನೀನು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಮತ್ತು ಸ್ಕಿಪ್ ಮಾಡಿದ್ರೆ ಕೊನೆ ತನಕ